ಸ್ವಾಗತ ಸುಸ್ವಾಗತ ನಮ್ಮ ಮನೆ ಆರೋಗ್ಯ ಚಾನಲ್ಗೆ. ಎಲ್ಲರೂ ಕೆಲವೊಂದು ಪ್ರಶ್ನೆಗಳನ್ನ ಹಾಕತ್ತಾರ. ಅದಕ್ಕೆ ನಾನು ಉತ್ತರ ಕೊಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡಾಕತ್ತೀನಿ. ಅದಕ್ಕಿಂತ ಮುಂಚೆ ಬಡ 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 ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಬೆಲ್ ಬಟನ್ ಒತ್ತಿರಿ ದಯವಿಟ್ಟು ಅಂತ ನಾ ಕೇಳಾಕತ್ತೀನಿ. ರಾಯರ ಭಕ್ತರು ಯಾರ್ಯಾರು ಅದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನೋಡೋಣ ಎಷ್ಟು ರಾಯರ ಭಕ್ತರು ಅದಿರಿ ಅಂತ. ಸೊ ಇವಾಗ ಮತ್ತೊಮ್ಮೆ ಸುಸ್ವಾಗತ ಅಂತ ಹೇಳ್ತಾ 3 ಪ್ರಶ್ನೆ ಕಾಮನ್ ಆಗಿ ಬರಾಕತೈತಿ. ಅಕ್ಕ ನೀನು ಹೆಂಗೆ ಆರಾಮಾದಿ, ಇದಕ್ಕೆ ಕಾರಣ ರಾಯರೇ ಏನೋ? 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಅಕ್ಕ ನಾನು ಫೋಟೋನ ರಾಯರ್ದು ನಾವೇ ತರಬೇಕಾ ಇಲ್ಲ ಅಂತಂದರೆ ಬೇರೆಯವ್ರಿಗೆ ಕೊಡಬೇಕಾ ಅನ್ನೋದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಬೆಡ್ರೂಮಲ್ಲಿ ಇಟ್ಬಿಟ್ಟು ನಾವು ರಾಯರನ್ನ ಪೂಜೆ ಮಾಡಬೇಕಾ ಬೇಡವಾ ಅಂತ ಅನ್ನೋದು 3ನೇ ಪ್ರಶ್ನೆ ಆಗೈತಿ. ಸೊ ಮೊದಲೇ ಪ್ರಶ್ನೆ, ಖಂಡಿತ ನಾನು ಇವತ್ತು ಬದುಕೀನಿ ಅಂತಂದ್ರೆ ಅದಕ್ಕೆ ರಾಯರೇ ಕಾರಣ. ಇಲ್ಲಿ ನೋಡ್ರಿ, ನಂಗೆ ರಾಯರ ಈ ವಿಡಿಯೋ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಹೂ ಕೊಟ್ರೆ, ಯಾಕಂತಂದ್ರೆ ನಂದು ಇವತ್ತು ಕನಕನದಲ್ಲೂ ನನ್ನ ಜೀವ ಅಳ್ಳಾಡತ್ತಿತ್ತಂದ್ರೆ ರಾಯರ ಕಾರಣ. ರಾಯರ್ ಹೆಂಗೆ ಕಾರಣ ಅಂತಂದ್ರೆ ಅದೊಂದು ಕತೆ ಐತಿ. ನಾನು ಶಾರ್ಟ್ ಹೋಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಪೂಜೆ ಗೀಜೆ ಏನೂ ಮಾಡ್ತಾ ಇರಲಿಲ್ಲ. ನಾನೊಬ್ಳು ಏನಂತಂದ್ರೆ ನಾಸ್ತಿಕಳು, ಏನು ನಂಬ್ತಾ ಇರಲಿಲ್ಲ ನಾನು. ಇವೆಲ್ಲ ಸುಳ್ಳು ಅನ್ನೋ ಥರ ಇರ್ತಿದ್ದವಳೆ. ಆದರೆ ಒಂದಿನ ನಾನು ಸೌಮ್ಯಕ್ಕರ್ ವೀಡಿಯೋಸ್ ನೋಡ್ತಾ ಇದ್ದೆ. ಆ ಅಕ್ಕಗೆ ನಾನು ಕಾಂಟ್ಯಾಕ್ಟ್ ಮಾಡಿ, ಅಕ್ಕ ದಯವಿಟ್ಟು ನಂಗೆ ಹಿಂಗಾಗತೈತಿ, ಹೂ ಕೇಳ್ತೀರೇನ, ನಂದು ತಿಂದಿದ್ದೆಲ್ಲ ಹಂಗಂಗೆ ಹೊಂಟೈತಿ, ನಂಗೆ ಡೈಜೆಷನ್ ಆಗತ್ತಿಲ್ಲ, ತುಂಬ ನಂಗೆ ಫ್ರಸ್ಟ್ರೇಷನ್ ಆಗತೈತಿ, ಸ್ಟ್ರೆಸ್ ಆಗತೈತಿ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ಅಂತ. ಪಾಪ ಆ ಅಕ್ಕನೂ ಆಯ್ತಮ್ಮ ನಾ ಕೇಳ್ತೀನಿ, ನೀ ಚಿಂತೆ ಮಾಡಬೇಡ, ಯಾಕೆ ಚಿಂತೆ ಮಾಡಕತ್ತಿ, ದೇವ್ರದಾನ ಅಂತ ಹೇಳಿ ನನ್ನ ಪರವಾಗಿ ಅವರು ಪಾಪ ಹೂ ಕೇಳಿದ್ರೆ. ಆ ವಿಡಿಯೋನ ನೀವು ಇಲ್ಲಿ ನೋಡ್ಬೋದು ಪಕ್ಕಕ್ಕೆ. ಸೊ ಹಂಗೆ ಕೇಳಿದ್ಮೇಲೆ ಅದಾದ್ಮೇಲೆ ಒಂದಿನ ನಂಗೆ ರಾಯರ ಕನ್ಸಲ್ಲಿ ಬಂದ್ರೆ, ನೀನು ನನ್ನ ಫೋಟೋನ ನನ್ನ ಮೂರ್ತಿನ ತಂದಿಟ್ಟು ನಿನ್ನ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೊಂಟ್ರೆ ನಿನಗೆ ಮುಂಚೆ ಥರ ಬದುಕನ್ನು ನಾ ಕೊಡ್ತೀನಿ, ನಾನು ನಿನ್ನ ಜೊತೆ ಇದ್ದೀನಿ, ನೀನು 6 ತಿಂಗಳು ಬಿಟ್ಟು ನಾ ಖಂಡಿತವಾಗ್ಲೂ ನೀ ಮಂತ್ರಾಲಯದಲ್ಲಿ ಇರ್ತಿ ಅಂತ ಹೇಳಿ ನಂಗೆ ಕನ್ಸಲ್ಲಿ ಬಂದಿದ್ರೆ, ನಾನು ಅದು ಸುಳ್ಳು ಅಂದ್ಕೊಂಡು ಸುಮ್ಮನಾದೆ. ಮತ್ತೆ ಇನ್ನೊಂದು ಸಲ ಕನ್ಸಲ್ಲಿ ಬಂದ್ರೆ ಏನಂತಂದ್ರು, ಹೂ ಕೊಟ್ಟು ನಿನಗೆ ಇನ್ನೊಂದು ದಿನ ಬಿಟ್ಟು ನಿನಗೆ ಟ್ರೀಟ್ಮೆಂಟಿಗೆ ನಿನ್ಗೆ ಎಲ್ಲಿ ಹೆಂಗೆ ಹೋಗ್ಬೇಕು ಅನ್ನೋ ದಾರಿ ನಾ ತೋರಿಸ್ತೀನಿ, ನೀನು ಹಂಗೆ ಹೋಗು ಅಂತಂದ್ರೆ, ನಾನು ನಿಜ ನೀವು ನಂಬ್ತಿರಿಲ್ಲೋ, ನಂಗೆ ಕನಸು ಯಾವ ಥರ ಒಂದು ಮಖ ಮಾಡಿ ಹೂ ಬಿದ್ದಿತ್ತೋ ಅದೇ ಮಖದೊಳಗಡೆನ ನಂಗೆ ರಾಯರು ಹೂ ಕೊಟ್ಟಿದ್ರು ನಿಜವಾಗ್ಲೂ. ಅದಾದ 1ನೇ ದಿನಕ್ಕೆ ನನಗೆ ಇದು ಪ್ರೋಬಯೋಟಿಕ್ಕು ಪ್ರೀಬಯೋಟಿಕ್ಕು ಅಂದ್ರಂತ ಹೇಳಿ ಒಬ್ರು ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಇದನ್ನು ಮಾಡಿದೆ, ಏನಂತಂದ್ರೆ ನೋಡೋನು ಇದೊಂದು ಟ್ರೈ ಮಾಡೋನು ಅಂತ ಹೇಳಿ ನನ್ನ ಗಂಡಂಗೆ, ರೀ ಇದೊಂದು ಟ್ರೈ ಮಾಡೋನು, ಎಲ್ಲ ಕಡೆ ಟ್ರೈ ಮಾಡೀವಿ, ತೂಕ ಬೇರೆ 40 ಆಗೀನಿ, ನಾನು ತೂಕ ಭಾಳ ಇಳ್ದೇನಿ, ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ಅಂತ. ಆಮೇಲೆ ನಾನು ರಾಯರ ಪೂಜೆ ಮಾಡಿಕೊಂಡು ಅವ್ರಿಗೋಸ್ಕರ ಒಂದು ಚಿಕ್ಕ ಬೃಂದಾವನ, ನೀವು ಈ ಕಡೆ ನೋಡ್ಬೋದು ರಾಯರ್ದು ಚಿಕ್ಕದು ಬೃಂದಾವನ, ಅದನ್ನು ಮಾಡಿದ್ದು ನಮ್ಮ ಅಣ್ಣ ಮಾಡಿಕೊಟ್ಟಾನ. ಇಲ್ಲಿ ಅನ್ನ ಫೋಟೋನೂ ಹಾಕೀನಿ. ಈ ಅಣ್ಣನ ಮಾಡಿಕೊಟ್ಟಿದ್ದ ಚಿಕ್ಕ ಬೃಂದಾವನ ಮಾಡಿಕೊಂಡೆ. ಆ್ಯಕ್ಚುಲಿ ಈ ಚಿಕ್ಕ ಮೂರ್ತಿನ, ರಾಯರ ಮೂರ್ತಿನ ನಾನು ರಾಯರ ಮಠದಲ್ಲಿ ತೊಗೊಂಬಂದು ಪೂಜೆ ಮಾಡಾಕತ್ತಿದ್ದೆ. ಸೊ ಹಂಗೆ ಕಂಟಿನ್ಯೂ ಆಗಿ ಪೂಜೆ ಮಾಡಿ 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 ನಾನು ಇತ್ತೀಚೆಗೆ ಹೆಂಗಾಗಿದ್ದೇನೆ ಅಂತಂದ್ರೆ, ಪೂಜೆ ಇಲ್ದ ನನಗೇನಿಲ್ಲ. ನಂಗೆ ಮೊದಲು ಎದ್ದ ತಕ್ಷಣ ರಾಯರದ ಕಿವಿಯೊಳಗೆ ತುಂಬಾ ರಾಯರ ಮಂತ್ರ ಕೇಳ್ಬೇಕು. ಆಮೇಲೆ ಎದ್ದ ತಕ್ಷಣ ಸ್ವಲ್ಪ ಮೃತ್ತಿಕೆನ ಬಾಯಲ್ಲಿ ಹಾಕೋತೀನಿ. ನಾನು ಸ್ನಾನ ಮಾಡಿ ಮೃತ್ತಿಕೆ ಹಾಕ್ಕೊಂಡೇ ನೆಕ್ಸ್ಟ್ ನಾನು ಏನಾದರೂ ಮಾಡ್ಕೋತೀನಿ. ದೇವ್ರನ್ನ ಸ್ಮರಣೆ ಮಾಡಿ ನನ್ನ ಜೀವನ ಆ ದಿನ ನೀನು ಕೊಟ್ಟು ಭಿಕ್ಷೆ ಅಪ್ಪ ತಂದೆ, ನೀ ಭಿಕ್ಷೆನ ನಾನು ಯಾವತ್ತೂ ನಾನು ಮರುಜನ್ಮನ ಮರೆಯಲ್ಲ, ನಾನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ದೇವ್ರಿಗೆ ಸ್ಮರಣೆ ಮಾಡ್ತೀನಿ. 2ನೇ ಪ್ರಶ್ನೆ, ಅಕ್ಕ ನಾವು ಫೋಟೋನ ನಾವೇ ತರಬೇಕಾ ಅಥವಾ ಬೇರೆಯವ್ರು ತಂದು ಕೊಡಬೇಕಾ ಅಂತ. ಇದಕ್ಕೂ ಒಂದು ಉದಾಹರಣೆ ಐತಿ. ನಮ್ಮ ಅಕ್ಕ ಆ್ಯಕ್ಚುಲಿ ನನ್ನ ಹತ್ರ ಇದು ಕೇಳಿದ್ರೆ ರಾಯರ ಫೋಟೋ, ನಾನು ಕೊಡೋಕೆ ಆಗಿರಲಿಲ್ಲ, ತರ್ತೀನಿ ಅಂತಾನೆ ಹೇಳತ್ತಿದ್ದೆ. ನಾ ಕೊಡ್ಬೇಕನ್ನೋ ಇಚ್ಛೆ ನನ್ನಲ್ಲೂ ಇತ್ತು. ಆದರೆ ನಮ್ಮ ಅಕ್ಕಗೆ ಅವ್ರ ಫ್ರೆಂಡ್ ಮೂಲಕ ರಾಯರ ಫೋಟೋ ಮನೆಗೆ ತಲುಪ್ತು. ಆ ರಾಯರು ಬರಬೇಕು ಅಂತಂದರೆ ನಮ್ಮ ಮುಖಾಂತರರೋ ಅಥವಾ ಬೇರೆಯವ್ರ ಮುಖಾಂತರ ಆದರೂ ಬಂದೇ ಬರ್ತಾರೆ. ಬೇರೆಯವ್ರ ಮುಖಾಂತರ ಆಗಿಲ್ಲ ಅಂತಂದರೆ ರಾಯರನ್ನ ತಂದು ನೀವು ಪೂಜೆ ಮಾಡ್ಬೋದು. ಅದ್ರ ಪ್ರತಿಷ್ಠಾಪನೆ ಒಳ್ಳೆ ದಿನ ಮಾಡಿಕೊಂಡು ಪೂಜೆ ಮಾಡಾತ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಕೈತಿ. ಆಮೇಲೆ ದೇವ್ರ ಹತ್ರ ನಿಂತ್ಬಿಟ್ಟು ರಾಯರ ಹತ್ರ ನಿಂತ್ಬಿಟ್ಟು ನಿಮ್ಮ ಕಷ್ಟನ ಹೇಳ್ಕೊಂಡು ನಂಗೆ ಕಷ್ಟ ಕೊಡಬೇಡ ಅಂತ ಹೇಳಬೇಡಿ. ದಯವಿಟ್ಟು ಯಾವುದೋ ದೇವರಾಗಲಿ
ಕಷ್ಟ ಕೊಡಪ್ಪ, ಆ ಕಷ್ಟನ ನನಗೆ ತಡ್ಕೋ ತಾಕತ್ ಕೊಡೋ ನನ್ನಪ್ಪ ಅಂತ ಹೇಳಿ ಸ್ಮರಣೆ ಮಾಡ್ರಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದರಲ್ಲಿರೋ ತಾಕತ್ತು ಮಂತ್ರದಲ್ಲಿ ಯಾವುದ್ರಲ್ಲೂ ಇಲ್ಲ. ನಾನು ಇವತ್ತಿಗೂ ಇದನ್ನು 108 ಸಲ ನಾನು ಸ್ಮರಣೆ ಮಾಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ಪ್ರಶ್ನೆ, ಬೆಡ್ರೂಮಲ್ಲಿ ನಾನು ಇಡಬೇಕೋ ಬೇಡವಾ ಅನ್ನೋದು. ದಯವಿಟ್ಟು ಕೊಳಚೆಯಲ್ಲೇ ಇಡಬೇಕು, ದೇವರಲ್ಲೇ ಇಡಬೇಕು. ಯಾವಾಗ ಮುಟ್ಟಾದಾಗ ದೇವ್ರನ್ನ ನಾವು ಮುಟ್ಟಬಾರ್ದು ಅಂತಾರೋ ಹಾಗೆ ಬೆಡ್ರೂಮಲ್ಲಿನೂ ದೇವ್ರನ್ನ ಇಡಬಾರ್ದು ಅಂತ ಹೇಳ್ತಾರೆ. ದಯವಿಟ್ಟು ದೇವ್ರ ಕೋಣೆಯಲ್ಲೇ ಇಡಬೇಕು. ಇಲ್ಲಾಂದರೆ ನಿಮಗೆ ಬೆಡ್ರೂಮಿಂದ ಹೊರತುಪಡಿಸಿ ಬೇರೆ ಜಾಗಕ್ಕೆ ನಿಮಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡಿ. ಸೊ ಇವತ್ತಿನ ಪ್ರಶ್ನೆ ಇಷ್ಟೊಂದಿತ್ತು. ನಿಜ ಖುಷಿ ಆಯಿತು. ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ, ಒಬ್ಬೊಬ್ಬರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಇನ್ ಫ್ಯೂಚರಲ್ಲಿ ನನಗೆ ಬರೋ ಅಮೌಂಟಲ್ಲಿ ನಾನು ಗಿಫ್ಟ್ ಕೊಡ್ತೀನಿ. ಅದು ಕೆಲವೊಬ್ರಿಗೆ ಮಾತ್ರ ಅನ್ವಯಿಸಿರ್ತೈತಿ. ಅದು ಯಾವ ಥರ ಅನ್ವಯಿಸಿರ್ತೈತಿ ಅಂತಂದ್ರೆ, ಅವ್ರು ಬಡವ್ರು ಇರ್ಬೇಕು, ಅವ್ರಿಗೆ ಅವ್ರಿಗೆ ಏನಿಲ್ಲ ಅಂದಿರ್ಬೇಕು, ದೇವರತ್ತು ತಥಾಸ್ತು ಅಂತ ಅವ್ರ ಮನೆಗೆ ಹೋಗಿರ್ಬೇಕು. ಅಂಥ ಒಂದು ಗಿಫ್ಟುಗಳನ್ನು ನಮ್ಮ ಚಾನಲ್ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಧನ್ಯವಾದಗಳು. ಇನ್ನೊಮ್ಮೆ ಭೇಟಿ ಆಗೋಣ. ನಮ್ಮ ಮನೆ ಆರೋಗ್ಯ ಅಂದರೆ ನಿಮ್ಮ ಮನೆ ಆರೋಗ್ಯ. ದಯವಿಟ್ಟು ಆರೋಗ್ಯನ ಕಾಪಾಡ್ಕೊಳ್ಳಿ, ಹೆಲ್ದಿಯಾಗಿ ನಾಳೆ ಮತ್ತೆ ನೋಡೋಣ.